ಮಾಚಕನೂರಿನಲ್ಲಿ ಸಂಭ್ರಮದ ಶ್ರೀ ಹೊಳೆ ಬಸವೇಶ್ವರನ ರಥೋತ್ಸವ ಹರಿದು ಬಂದಿತ್ತು ಭಕ್ತ ಜನಸಾಗರ. ಹೌದು, ಘಟಪ್ರಭಾ ತಟದಲ್ಲಿ ನಿಸರ್ಗ ರಮಣೀಯ ಸ್ಥಳದಲ್ಲಿ ನೆನೆದಿರುವ ಕೋಟ್ಯಾಂತರ ಭಕ್ತರ ಆರಾಧ್ಯ ದೇವ ಬಾಗಲಕೋಟೆ ಜಿಲ್ಲೆ ಸುಕ್ಷೇತ್ರ ಮಾಚಕನೂರಿನ ಹೊಳೆ ಬಸವೇಶ್ವರ ರಥೋತ್ಸವ ಸಡಗರ ಸಂಭ್ರಮದಿಂದ ಜರುಗಿತು. ಮುಂಜಾನೆ ಬಸವೇಶ್ವರನಿಗೆ ಸಕಲ ವಾದ್ಯ ವೈಭವಗಳೊಂದಿಗೆ ಹಾಗೂ ವಿವಿಧ ಫಲ ಪುಷ್ಪಗಳಿಂದ ಪೂಜೆ ನೆರವೇರಿತು. ಸಾಯಂಕಾಲ ವರ್ಣರಂಜಿತ ಸೂರ್ಯನ ಬಂಗಾರದ ಕಿರಣಗಳು ಬಸವೇಶ್ವರನ ರಥದ ಮೇಲೆ ಬೆಳಕು ಚೆಲ್ಲುತ್ತಿದ್ದಂತೆ ಜಾತ್ರೆಯಲ್ಲಿ ಕೂಡಿದ ಅಪಾರ ಜನಸ್ತೋಮ ಹೊಳೆ ಬಸವೇಶ್ವರನ ರಥೋತ್ಸವವನ್ನ ಎಳೆದು ಪುನೀತರಾದರು. ಬಾಗಲಕೋಟೆ, ವಿಜಯಪುರ, ಬೆಳಗಾವಿ ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ ಸಾವಿರಾರು ಭಕ್ತರು ಹೊಳೆ ಬಸವೇಶ್ವರನಿಗೆ ಜಯವಾಗಲಿ ಎಂಬ ಜಯ ಘೋಷಣೆ ಮೊಳಗಿಸಿ ಭಕ್ತಿಯಿಂದ ಬೇಡಿಕೊಂಡು ರಥೋತ್ಸವಕ್ಕೆ ಸಿಹಿ ಪದಾರ್ಥ, ಬಾಳೆಕಲ್ಲು, ಹೂವುಗಳನ್ನು ಎಸೆದು ಭಕ್ತಿಯನ್ನ ಅರ್ಪಿಸಿದ್ರು. ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುವ ಸಕಲ ಭಕ್ತಾದಿಗಳಿಗೆ ಯಾವುದೇ ತೊಂದರೆಯಾಗದಂತೆ ನೀರು, ಬೆಳಕು ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನ ಪಂಚಾಯಿತಿಯವರು ಹಾಗೂ ಗ್ರಾಮಸ್ಥರು ಒದಗಿಸಿದ್ದರು. ಜಾತ್ರೆಯಲ್ಲಿ ಯಾವುದೇ ಅಹಿತಕರ ಘಟನೆ ಜರುಗದಂತೆ ಪೊಲೀಸರು ಸೂಕ್ತ ಬಂದೋಬಸ್ತ್ ನಿಯೋಜಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗೋಪಾಲ್ ದಾಸ್ ರೆಡ್ಡಿ, ಹಿರಿಯ ಮುಖಂಡರಾದ ಕಲ್ಲಪ್ಪ ಅಂತಾಪುರ್, ಮುತ್ತಪ್ಪ ನಾವಿ, ಮಲ್ಲಯ್ಯ ಗಣಾಚಾರಿ, ಹುಳಿಯಪ್ಪ ಅಂತಾಪುರ್, ನಿಂಗಣ್ಣ ಚಿತ್ತರ್ಗಿ, ಮಹಾದೇವಿ ಜಾಡರ್, ಸುವರ್ಣ ಅಂತಾಪುರ್ ಸೇರಿದಂತೆ ವಿವಿಧ ಗಣ್ಯರು ಪಾಲ್ಗೊಂಡಿದ್ದರು. ಭಕ್ತರು ಅಸಂಖ್ಯ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಬಾಗಲಕೋಟೆ ಜಿಲ್ಲೆಯ ಘಟಪ್ರಭಾ ತೀರದ ಐತಿಹಾಸಿಕ ಹೊಳೆ ಬಸವೇಶ್ವರನ ಜಾತ್ರೆ ಈ ವರ್ಷ ಕೂಡ ಸಡಗರ ಸಂಭ್ರಮದಿಂದ ನಡೆದಿದೆ. 3 ಜಿಲ್ಲಾ ಭಕ್ತರು ಇಲ್ಲಿ ಈ ಮಾಚಕನೂರು ಜಾತ್ರೆಗೆ ಬರುತ್ತಾರೆ. ವರ್ಷದಕ್ಕಿಂತ ಈ ಸಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ರಥೋತ್ಸವದಲ್ಲಿ ಭಾಗಿಯಾಗಿ ಮಾಚಕನೂರು ಹೊಳೆಬಸವೇಶ್ವರನ ದರ್ಶನ ಪಡೆದು ಎಲ್ಲರೂ ಪುನೀತರಾಗಿರುತ್ತಾರೆ. ಮತ್ತು 2 ವರ್ಷದಕ್ಕಿಂತ ಈ ಸಲ ಹೆಚ್ಚಿನ ಜಿಲ್ಲೆಯ ಮಾಚಕನೂರು ಗ್ರಾಮದಲ್ಲಿ ಹೊಳೆ ಬಸವೇಶ್ವರ ಜಾತ್ರೆಯು ಪ್ರತಿ ವರ್ಷಕ್ಕಿಂತ ಈ ವರ್ಷ ಚೆನ್ನಾಗಿ ಆಗಿದೆ. ನಾವು ಪ್ರತಿ ವರ್ಷ ಬರುವಂತೆ ಈ ವರ್ಷ ಬಂದು ಪುನೀತರಾದೀವಿ. ಹಾಗೂ ಮತ್ತು ಬಿಜಾಪುರ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ, ಬೆಳಗಾವಿ ವಿವಿಧ ಜಿಲ್ಲೆಗಳಿಂದ ಭಕ್ತರು ಆಗಮಿಸಿ ಪುನೀತರಾದರು. ಇಲ್ಲಿಯ ಎಲ್ಲ ಸಾರ್ವಜನಿಕರು ತೊಂದರೆ ಆಗಲ್ಲಂತೆ ಎಲ್ಲರೂ ಹಿರಿಯರು ಹನುಮಂತ್ ಬುರ್ಲಿ, ಸತ್ಯಂ ನ್ಯೂಸ್, ಬೀಳ್ಗಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.